ನಾವು ಇಂಡಿಯನ್ ಹಿಸ್ಟ್ರಿಯನ್ನು ಅದನ್ನು ಸ್ವಲ್ಪ ಅವಲೋಕನೆ ಮಾಡದೇ ಇದ್ರೆ ಖಂಡಿತ ನಾವು ಜನರಿಗೆ ನಾವು ಮಾಹಿತಿಯನ್ನು ಕೊಡೋದ್ರೊಳಗೆ ವಿಫಲರಾಗ್ತೀವಿ. 15ಕ್ಕಿಂತ ಮೊದಲು ಬ್ರಿಟಿಷ್ನವರು ಹಿಂದೂ ಮಹಾಸಭಾ, ಮುಸ್ಲಿಂ ಲೀಗ್ ಅವೆಲ್ಲವೂ ಇದ್ದು ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಲಿ. ಅವೆಲ್ಲವೂ ಕೂಡ ಪ್ರಚಲಿತವಾಗಿದ್ದು, ಪವರ್ಫುಲ್ ಆಗಿ ಇತ್ತು. ಹಿಂದೂ ಮಹಾಸಭಾನೂ ಇತ್ತು ಮತ್ತು ಮುಸ್ಲಿಂ ಲೀಗ್ ಕೂಡ ಇತ್ತು. ಆ ಎರಡೂ ಕೂಡ ಬ್ರಿಟಿಷರ ಜೊತೆಗೆ ಒಂದು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿದೆ. ಮುಸ್ಲಿಂ ಲೀಗು ಕೂಡ ಆ ಸಂದರ್ಭದಲ್ಲೇ ಕೂಡ ಒಂದು ಪ್ರಯತ್ನ ಮಾಡಿತ್ತು ಪಾಕಿಸ್ತಾನದ ಯೋಚನೆಯನ್ನು. ಹಿಂದೂ ಮಹಾಸಭಾ ಕೂಡ ಹಿಂದೂ ರಾಷ್ಟ್ರ ಬಗ್ಗೆ ಯೋಚನೆ ಮಾಡಿತ್ತು. ಇವು ಯಾವೂ ಕೂಡ ದಾಖಲೆ ಇಲ್ಲದೆ ಹೇಳ್ತಕ್ಕಂಥ ವಿಷಯಗಳಲ್ಲ. ದಾಖಲೆ ಆಧಾರದ ಮೇಲೆ ನಾನು ಹೇಳ್ತಕ್ಕಂಥದ್ದು, ದಾಖಲೆ ಆಧಾರದ ಮೇಲೆ ಹೇಳ್ತಕ್ಕಂಥದ್ದು. ಹಿಂದೂ ಮಹಾಸಭಾ ಕೂಡ ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅಂತಕ್ಕಂಥ ಆವತ್ತಿನ ಸಂದರ್ಭದಲ್ಲೂ ಕೂಡ ಯೋಚನೆ ಇರ್ತಕ್ಕಂಥದ್ದು. ಅಲ್ಲಿಂದ ಮುಂದೆ ಬರತಕ್ಕಂಥ ಸಂದರ್ಭದಲ್ಲಿ ಗಾಂಧಿ ಬಂದ ಮೇಲೆ ಅನೇಕ ವಿಷಯಗಳು ವಿಭಿನ್ನವಾಗಿ ಬೆಳೀತಕ್ಕಂಥ ಪ್ರಯತ್ನಗಳು ನಡೆದು ಕಾಂಗ್ರೆಸ್ಸನ್ನು ಯಾತಕ್ಕೆ ಈ ದೇಶದ ಎಲ್ಲ ಜನ ಯಾವ ಕಾರಣಕ್ಕಾಗಿ ಒಪ್ಕೊಂಡ್ರು ಅಂತ ಹೇಳಿದ್ರೆ, ಮೊದಲು ಹೇಗೆ ಮುಸ್ಲಿಂ ಲೀಗ್ ಸ್ಟ್ರಾಂಗ್ ಇತ್ತು, ಹಿಂದೂ ಮಹಾಸಭಾ ಸ್ಟ್ರಾಂಗ್ ಇತ್ತು, ಗಾಂಧಿ ಎಂಟ್ರಾಗಿ 22ನೇ ಇಸ್ವಿ ಅಷ್ಟೊತ್ತಿಗೆ ಅವೆರಡೂ ಕೂಡ ವೀಕ್ ಆಗ್ಬಿಟ್ಟು, ಹಿಂದೂ ಮಹಾಸಭೆನೂ ವೀಕ್ ಆಯ್ತು. ಯಾಕೆಂದ್ರೆ ಗಾಂಧಿ ಈ ದೇಶದ ಸರ್ವಶ್ರೇಷ್ಠ ನಾಯಕನಾಗಿ ಹೊರಗೆ ಬಂದರು. ತನಗಾಗಿ ಏನೂ ಮಾಡ್ಕೊಳ್ದೇನೆ ಈ ದೇಶಕ್ಕಾಗಿ ತ್ಯಾಗ ಮಾಡತಕ್ಕಂಥ ಸತ್ಯ, ಈಗಾಗಲೇ BK ಹರಿಪ್ರಸಾದ್ ರವರು ಹೇಳಿದಾಗೆ ಸತ್ಯ ಮತ್ತು ಅಹಿಂಸೆಯನ್ನು ಆಧಾರ ಇಟ್ಟುಕೊಂಡು ಪ್ರಯತ್ನ ಮಾಡಿದರು. ಈ ದೇಶದಲ್ಲಿ ಎಲ್ಲ ಜಾತಿಯವರಿದ್ದಾರೆ, ಆಗ್ಲೂ ಕೂಡ ಎಲ್ಲ ಜಾತಿ ಇದ್ರು, ಆಗ್ಲೂ ಕೂಡ ಎಲ್ಲ ಧರ್ಮಗಳಿದ್ವು. ಅವ್ರನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನನ ಗಾಂಧಿ ಮಾಡದೇ ಇದ್ದಿದ್ರೆ ಈ ದೇಶ ಇನ್ನೂ ಒಂದು 10-15 ದೇಶನ 200 ದೇಶನ ಆಗಿರ್ತಿತ್ತು. ಗಾಂಧಿ ಎಂಟ್ರಾದಾಗ 500 ದೇಶಗಳಿದ್ದು ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಮಹಾರಾಜರುಗಳಿದ್ರು, ಅವರೆಲ್ಲರನ್ನೂ ಒಟ್ಟಿಗೆ ತರ್ತಕ್ಕಂಥ, ಇಡೀ ಸಮಾಜವನ್ನ ಒಟ್ಟಿಗೆ ತರ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸ್ತಕ್ಕಂಥ ಗಾಂಧಿಯವರು ಮಾಡಿದರು. ಯಾವ್ಯಾವ ಸಂದರ್ಭದಲ್ಲಿ ಎಲ್ಲ ಕಾರಣಕ್ಕಾಗಿ ಆಕ್ಚುಲಿ ಬಹುಶಃ ದಲಿತರನ್ನ, ಹಿಂದುಳಿದ ವರ್ಗದವರನ್ನ, ಸಮಾನತೆಯನ್ನ ಎಲ್ಲವರನ್ನೂ ಒಟ್ಟಿಗೆ ತಂದಿರತಕ್ಕಂಥ ಕೆಲಸವನ್ನ ಗಾಂಧಿಯಷ್ಟು ಯಶಸ್ವಿಯಾಗಿ ಈ ಪ್ರಪಂಚದಲ್ಲಿ ಇನ್ನೊಬ್ರು ಯಾರೂ ಮಾಡಿಲ್ಲ. ಅದನ್ನು ಕೂಡ ನಾವು ಅರ್ಥ ಮಾಡಿ, ಎಲ್ಲ ಸಮಾಜದ ಎಲ್ಲ ಸ್ತರದ ಒಂದು ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದಕ್ಕೆ, ಗಂಡ ಹೆಂಡತಿ ಹೇಗಿರಬೇಕು, ಅಥವಾ ಬಹುಶಃ ನನಗೆ ಅನಿಸ್ತಕ್ಕಂಥದ್ದು, ನಮ್ಮ ಎದುರುಗಡೆ ಎಲ್ಲ ಸೀನಿಯರ್ ಹೇಳಿಸಿದ್ದಾರೆ, ಬಹುಶಃ ಇವತ್ತಿನ ಕಾಲದಲ್ಲಿ ಆಗಿದ್ರೆ ಕಸ್ತೂರ್ಬಾ ಕೋರ್ಟಿಗೆ ಹಾಕ್ತಿದ್ರು. ಅಷ್ಟು ಹರಾಸ್ಮೆಂಟನ್ನು ಕೂಡ ಅವರು ಅನುಭವಿಸಿದ್ದಾರೆ. ಅಂದ್ರೆ ಇವರ ಆಲೋಚನಾ ಕ್ರಮಗಳು ಹೇಗಿದ್ವು ಅಂತ ಹೇಳಿದ್ರೆ, ಬಹುಶಃ ಅದನ್ನ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಪುಸ್ತಕ ತುಂಬಾ ಎಕ್ಸಲೆಂಟ್ ಆಗಿ ಬರೆದಿದ್ದಾರೆ, ನಾ ಕಸ್ತೂರ್ ಅಂತ ಹೇಳ್ತಕ್ಕಂಥದ್ದು ತುಂಬಾ ಎಕ್ಸಲೆಂಟ್ ಆಗಿದೆ. ಅದು ಗುಜರಾತಿನಿಂದ ಕನ್ನಡ ಟ್ರಾನ್ಸ್ಲೇಷನ್ ಆಗಿದೆ. ಅದರೊಳಗೆ ಹೇಳ್ತಾರೆ ಹೇಗೆ ಬಹುಶಃ ಆ ರೀತಿಯ ಒಂದು ಗಂಡ ಹೆಂಡತಿ ಹೇಗಿರಬೇಕು ಮತ್ತು ಸ್ಯಾಕ್ರಿಫೈಸ್ ಅನ್ನೋದು ಹೇಗಿರಬೇಕು ಅಂತಕ್ಕಂಥದ್ದನ್ನು ಕೂಡ ಅವ್ರು ಹೇಳಿದರು. ಈ ದೇಶದ ಎಲ್ಲ ಹೇಗೆ ಅಸಹಕಾರ ಚಳುವಳಿ ಬಂದಾಗ, ಯಾಕೆಂದ್ರೆ ನಾನು ಶಾರ್ಟ್ ಕಟ್ ಮಾಡ್ತಾ ಇದ್ದೀನಿ, ಅವ್ರು ನೋಟಿಸ್ ಬರುತ್ತೆ ಅಂತ ಶಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಅಸಹಕಾರ ಚಳುವಳಿ ಸ್ಟಾರ್ಟ್ ಮಾಡಿದ್ರು. ಈ ಎಲ್ಲ ಯಾರು ಪ್ರಗತಿಪರರು ಅಂತ ಭಾರಿ ಉತ್ಸಾಹದಲ್ಲಿರ್ತಕ್ಕಂಥ ಹೋರಾಟಗಾರರು ಏನಿದ್ರು, ಕ್ರಾಂತಿಕಾರಿ ಹೋರಾಟಗಾರರು ಏನಿದ್ರು, ಅವರೆಲ್ಲರೂ ಕೂಡ ಗಾಂಧಿಯ ವಿರುದ್ಧ ಬಿದ್ರು ಅಸಹಕಾರಿ ಚಳವಳಿ ಸಂದರ್ಭದಲ್ಲಿ. ಅಸಹಕಾರಿ ಚಳವಳಿನ ಮುಂದುವರಿಸಿದ್ದಿದ್ರೆ ಈ ದೇಶಕ್ಕೆ ಅವತ್ತೇ ಸ್ವಾತಂತ್ರ್ಯ ಬರ್ತಿತ್ತು ಅಂತಕ್ಕಂಥದ್ದು ಒಂದು ವಾದ. ಆಗೇನಾಯ್ತು, ಅಸಹಕಾರಿ ಚಳವಳಿಯನ್ನು ಮಾಡಿದ್ರು, ಆದ್ರೆ ಒಂದು ಘಟನೆ ನಡೀತು. ಒಂದು ಘಟನೆ ಅನ್ನೋದು ಬಿಹಾರದಲ್ಲಿ ಒಂದು ಘಟನೆ ನಡೀತು. ಚೌರಿನಲ್ಲಿ 34 ಜನ ಪೊಲೀಸ್ನವ್ರನ್ನ ಸ್ಟೇಷನ್ನಲ್ಲೇ ಸುಟ್ಟು ಹಾಕಿದ್ರು. ಸ್ಟೇಷನ್ ಎಲ್ಲ ಕಡೆಗೂ ಕೂಡ ಟೆಲಿಫೋನು, ಪೋಸ್ಟ್ ಆಫೀಸು, ಬಾಕ್ಸ್ಗಳನ್ನು ಹೊಡೆದಾಕಿದ್ರು, ತೆಗೆದಾಕಿದ್ರು, ಎಲ್ಲ ಮಾಡಿದ್ರು. ಅದೆಲ್ಲದರ ಜೊತೆಗೆ ಅವ್ರ ಆಧಾರ ಏನಿತ್ತು ಅಂದ್ರೆ ಹಿಂಸೆಯ ಮೂಲಕ ನಾವು ಸ್ವಾತಂತ್ರ್ಯವನ್ನು ಪಡಿಬಾರದು ಅಂತಕ್ಕಂಥದ್ದು. ಹಿಂಸೆಯ ಮೂಲಕ ನಾನು ಸ್ವಾತಂತ್ರ್ಯವನ್ನು ಪಡಿಬಾರದು ಅಂತಕ್ಕಂಥದ್ದು ಮೊದಲನೇದು. ಆಗ ವಾಪಸ್ ತೆಗೆದುಕೊಳ್ತಾರೆ. ಆ ವಾಪಸ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಇಡೀ ನೆಹರು ಕೂಡ, ವಲ್ಲಭಾಯ್ ಪಟೇಲಿಂದ ಹಿಡಿದು ಎಲ್ಲರೂ ಕೂಡ ಅದ್ರ ಪರವಾಗಿರಲ್ಲ. ಆದರೆ ಈ ದೇಶದ ಜನ
ಒಪ್ಪಿಗೆ ಕೊಟ್ಟಿದ್ದು ಗಾಂಧಿಗೆ. ಗಾಂಧಿ ವಾಸ್ ಲಾರ್ಜರ್ ದ್ಯಾನ್ ದಿ ಕಾಂಗ್ರೆಸ್ ಇನ್ ದಟ್ ಟೈಮ್. ಅವರು ಬಂದು ಎಂಟರ್ ಆದ ನಂತರ ಹಿ ವಾಸ್ ಲಾರ್ಜರ್ ದ್ಯಾನ್ ದಿ ಕಾಂಗ್ರೆಸ್. ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಘಟನೆಗಳನ್ನ ಇವ್ರು ನೋಟಿಸ್ ನೋಡಿದ್ ನಂಗೆ ಹೆದರಿಕೆ ಆಗೈತಿ ಎಷ್ಟು ಹೇಳಬೇಕು ಅಂತ. ಯಾಕೆ ಎಲ್ಲರನ್ನ ಅವ್ರು ನಂಬಿದ್ರು ಅಂದ್ರೆ, ಭುವನೇಶ್ವರಕ್ಕೆ ಹೋಗ್ತಾರೆ, ದೇವಸ್ಥಾನದೊಳಗೆ ದಲಿತರನ್ನ ಒಳಗಡೆ ಬಿಡಲ್ಲ. ಅವ್ರಿಗೆ ಗೊತ್ತಾಗುತ್ತೆ, ಅಲ್ಲಿಂದ ಹೊರಗೆ ಬರ್ತಾರೆ, ಅಲ್ಲೇ ಒಂದು ತೀರ್ಮಾನ ತಗೋತಾರೆ. ಎಲ್ಲಿವರೆಗೆ ಈ ದೇಶದಲ್ಲಿ ದಲಿತರನ್ನ ದೇವಸ್ಥಾನದಲ್ಲಿ ಒಳಗೆ ಬಿಡೋದಿಲ್ಲ, ಆ ದೇವಸ್ಥಾನಗಳಿಗೆ ನಾನು ಹೋಗೋದೇ ಇಲ್ಲ ಅಂತಕ್ಕಂಥ ತೀರ್ಮಾನ ತಗೋತಾರೆ. ಏನಾಗುತ್ತೆ, ಇವೆಲ್ಲ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುತ್ತೆ, ಇವು ನಮ್ಮವನು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಯಾವ ಹೆಣ್ಮಗಳು ರೈಲ್ವೆ ಸ್ಟೇಷನ್ ಅಲ್ಲಿ ಸೀರೆಯನ್ನು ವಾಶ್ ಮಾಡ್ತಕ್ಕಂಥ, ಒಂದೇ ಸೀರೆಯನ್ನ ತೊಟ್ಟಿರ್ತಕ್ಕಂಥ ಸೀರೆನ ವಾಶ್ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ ಅವಾಗ ಒಂದು ತೀರ್ಮಾನ ತಗೋತಾರೆ, ಇಲ್ಲಿವರೆಗೆ ನಾನು ನಮ್ಮ ದೇಶದಲ್ಲಿ ಎಲ್ರಿಗೂ ಬಟ್ಟೆ ಸಿಗೋ ಹಾಗೆ ಆಗತ್ತೋ 2 ಜೊತೆ 3 ಜೊತೆ, ಅಲ್ಲಿವರೆಗೆ ನಾನು ಪೂರ್ಣ ಬಟ್ಟೆ ಹಾಕೋದಿಲ್ಲ ಅಂತಕ್ಕಂಥ ಮಾತನ್ನ, ನಗ್ನ ಫಕೀರ ಅಂತಕ್ಕಂಥ ಹೆಸರು ಬಂದಿದ್ದು ಆ ಕಾರಣಕ್ಕಾಗಿ. ಇದು ಈ ದೇಶದ ಎಲ್ಲ ಜನರನ್ನು ಕೂಡ ಗಾಂಧಿ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂಥದ್ದು. ಇನ್ನೂ ಒಂದು ಘಟನೆ ನಡೆಯುತ್ತೆ, ಇಲ್ಲೆಲ್ಲ ಓದ್ದವರೇ ಇದ್ದಾರೆ. ಇಲ್ಲಿ ಮಹಾತ್ಮ ಗಾಂಧೀಜಿಯ ಮಗ ರಾಜಾಜಿಯ ಮಗಳನ್ನ ಮದುವೆ ಆಗ್ತಾನೆ. ಇವರು ವೈಶ್ಯರು, ಅವರು ಬ್ರಾಹ್ಮಣರು. ಆಮೇಲೆ ಒಂದು ಡಿಕ್ಲೇರ್ ಮಾಡ್ತಾರೆ, ಈ ದೇಶದಲ್ಲಿ ನನ್ನ ಆಶ್ರಮದಲ್ಲಿ ಎಲ್ಲಿ ಅಂತರ್ಜಾತೀಯ ಯಾವುದೇ ಆಗೋದಾದ್ರೆ ಅದು ನನ್ನ ಆಶ್ರಮದಲ್ಲಿ ಮಾಡ್ತೇನೆ, ಅಂತರ್ಜಾತೀಯ ವಿವಾಹದಲ್ಲಿ ನಾನು ಭಾಗವಹಿಸಿದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಸೆಕ್ಯುಲರ್ ಅನ್ನೋ ವರ್ಡ್ ಏನಿದೆ, ಇಟ್ ಅಪ್ಲೈಸ್ ಟು ದಟ್ ಒನ್. ಇದು ಸೆಕ್ಯುಲರ್ ಅನ್ನೋ ಪದ ಏನಿದೆ, ನಾವೇನು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಅಂತ ಜಾತ್ಯತೀತದೆ ಅಂತ ಹೇಳ್ತೀವಿ, ಅದು ಅದರೊಳಗೆ ಬರ್ತಕ್ಕಂಥ. ಮತ್ತೆ ಯಾವಾಗಲೂ ಕೂಡ ಅವರು ತಾನು ಮಾಡಿದ್ದನ್ನ ಇನ್ನೊಬ್ರು ಮಾಡಿ ಅಂತ ಹೇಳಲಿಲ್ಲ, ಅವರು ಅವರಾಗೇನೆ ಅದನ್ನು ಅನುಭವಿಸಿ ಬೇರೆಯವರು ಅದನ್ನ ನೋಡ್ಕೊಂಡು ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದರು. ಫಸ್ಟ್ ಎಕ್ಸ್ಪೆರಿಮೆಂಟ್ ಅವರೇ. ಮೊದಲು ಅವರು ಪಾದಯಾತ್ರೆ ಮಾಡಿದ್ದು ಸೌತ್ ಆಫ್ರಿಕಾದಲ್ಲಿ 52 ಕಿಲೋಮೀಟರ್. ಅಲ್ಲಿ ಮಾಡಿರ್ತಕ್ಕಂಥ ಸುಮಾರು 300-400 ಎಕರೆ ಜಾಗವನ್ನ ಅಲ್ಲಿಯೇ ಎಕ್ಸಿಕ್ಯೂಟ್ ಮಾಡ್ತಾರೆ. ಇವೆಲ್ಲ ಹೋರಾಟದ ನೆಲೆಗಳು. ಈ ಹೋರಾಟದ ಮೂಲ ಉದ್ದೇಶ ಏನಿತ್ತಂದ್ರೆ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಜಾತಿಯವ್ರನ್ನ, ಎಲ್ಲ ಧರ್ಮದವ್ರನ್ನ, ಎಲ್ಲ ಭಾಷೆಯವ್ರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರತಿಪಾದನೆ. ಅದನ್ನ ಆ ಕೆಲಸನ ಕಾಂಗ್ರೆಸ್ ಪಕ್ಷ ಆಗನೂ ಮಾಡಿದೆ, ಈಗಲೂ ಮಾಡಿದೆ. ಮಧ್ಯದಲ್ಲಿ ಒಂದು ವಿಷಯಕ್ಕೆ ನಮ್ಗೇನಂದ್ರೆ, ಅಂಬೇಡ್ಕರ್ ನಮ್ಮ ಜೊತೆಗೆ ಬರ್ತಾರ. ಅಲ್ಲಿ ಅಂಬೇಡ್ಕರ್ಗೂ ಗಾಂಧಿಗೂ ಒಂದು 18-20 ವರ್ಷ ಡಿಫರೆನ್ಸ್ ಬರುತ್ತೆ, 18-19 ವರ್ಷ ಡಿಫರೆನ್ಸ್ ಬರುತ್ತೆ. ಬಟ್ ಇನ್ನೂ ಒಂದನ್ನ ನಾವು ಯೋಚನೆ ಮಾಡಬೇಕಾದಂಥದ್ದು, ಅಂಬೇಡ್ಕರ್ ಇಲ್ಲದೆ ಇದ್ರೆ ಏನಾಗ್ತಿತ್ತು ಅದನ್ನ ಯೋಚನೆ ಮಾಡಿ. ಗಾಂಧಿಯ ಮಾರ್ಗ ಒಳ್ಳೇದಾಗಿದ್ರೂ ಕೂಡ, ಶಾಂತಿ ಮತ್ತು ಅಹಿಂಸೆಯಿಂದ ಕೂಡಿದ್ರೂ ಕೂಡ, ಇವತ್ತು ದಲಿತ ಸಮಾಜದವರು ಏನಾದರೂ ಪಾರ್ಲಿಮೆಂಟ್ ಅಲ್ಲಿದ್ದಾರೆ, ರಾಜ್ಯಸಭೆಯಲ್ಲಿದ್ದಾರೆ, ವಿಧಾನಸಭೆಯಲ್ಲಿದ್ದಾರೆ, ವಿಧಾನ ಪರಿಷತ್ತಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ ಅಂದ್ರೆ ಅದಕ್ಕೆ 99% ಅಂಬೇಡ್ಕರ್ ಕಾರಣ ಅನ್ನೋದು ಕೂಡ ಅಷ್ಟೇ ಸತ್ಯ. ಕಾನೂನಾತ್ಮಕವಾಗಿರ್ತಕ್ಕಂಥ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಅದನ್ನು ಬಗೆಹರಿಸುವಂತ ಪ್ರಯತ್ನ ಏನಿತ್ತು, ಗಾಂಧಿ ಬರ್ಗ ಇನ್ನೂ 100 ವರ್ಷ ಮುಂದಕ್ಕೆ ಹೋಗ್ತಿತ್ತೇನೋ ಹೇಳಕ್ಕಾಗ್ತಿರ್ಲಿಲ್ಲ. ಬಟ್ ಹಿ ವಾಸ್ ಫರ್ಮ್. ಯಾತಕ್ಕೆ ಆಗನೂ ಕೂಡ ತಾರತಮ್ಯ ಆಗನೂ ಕೂಡ ಇತ್ತು. ಹೇಗಿತ್ತು ಅಂತಕ್ಕಂಥದನ್ನ ಅಂಬೇಡ್ಕರ್ಸ್ಗೆ ಇಲ್ಲೇ ಇದೆ. ಹೇಗಿತ್ತು ಅದು? 1927ನೇ ಇಸ್ವಿನಲ್ಲಿ ಮನುಸ್ಮೃತಿಯನ್ನ ಬಹಿರಂಗವಾಗಿ ಸುಟ್ಟಾಕ್ತಾರೆ. ಡಿಸೆಂಬರ್ 1925ನೇ ಇಸ್ವಿ, 27ನೇ ಇಸ್ವಿ ಡಿಸೆಂಬರ್ 25ನೇ ತಾರೀಕು ಮನುಸ್ಮೃತಿಯನ್ನ ಬಹಿರಂಗಕ್ಕೆ ಸುಟ್ಟಾಕ್ತಾರೆ. ತಮ್ಮೆಲ್ಲರಿಗೂ ಗೊತ್ತಿರಲಿ, RSS ಮತ್ತು ಬಿಜೆಪಿಗೆ ಅಂಬೇಡ್ಕರ್, ಗಾಂಧಿ ಮತ್ತೆ ಕಾಂಗ್ರೆಸ್ ಇವರು ಮೂಲ ಶತ್ರುಗಳು ಅವರಿಗೆ ಅಂತಕ್ಕಂಥದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಅವರು ಗುರಿ ಇಟ್ಟಿದ್ದ ಅಲ್ಪಸಂಖ್ಯಾತರ ಮೇಲಾದ್ರೂ ಕೂಡ ಅವ್ರು ಸಿಟ್ಟಿರೋದು ಇವ್ರ ಮೇಲೇನೆ. ಯಾಕೆಂದ್ರೆ ಇದೊಂದು ಭಾರಿ ಸರಿ. ನಾನು ಕೆಲವರು ಮಾತಾಡುವಾಗ ನೋಡಿದ್ದೀನಿ, ಅಂಬೇಡ್ಕರ್ನ ಕಾಂಗ್ರೆಸ್ನವ್ರು ಸೋಲಿಸಿದ್ರು. ಅದು ಚುನಾವಣೆ,
ಚುನಾವಣೆ ನಮ್ಮೂರು ಅರ್ಥ ಮಾಡ್ಕೋಬೇಕು. 1935ನೇ ಇಸ್ವಿ ಏಪ್ರಿಲ್ 24ರಲ್ಲಿ ಡಿಕ್ಲೇರ್ ಮಾಡ್ತಾರೆ ಅಂಬೇಡ್ಕರ್, ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಆದರೆ ಹಿಂದುವಾಗಿ ನಾನು ಸಾಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ನಾನು ಕಾಂಗ್ರೆಸ್ಸಿಗಾಗಿ ಬಿಟ್ಟೋದೆ ಅಂತ ಹೇಳೋದಿಲ್ಲ. ನಾ ಹಿಂದುವಾಗಿ ಹುಟ್ಟಿದ್ದೀನಿ ಆದರೆ ಹಿಂದುವಾಗಿ ಸಾಯೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. 56ನೇ ಇಸ್ವಿನಲ್ಲಿ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಸೇರ್ತಾರೆ. ಯಾವ ಕಾರಣಕ್ಕಾಗಿ? ನಮ್ಮ ದೇಶದ ಈ ವರ್ಣನೀತಿಯ ವಿರುದ್ಧ ಅವರ ಹೋರಾಟ ಇತ್ತು. ಆ ವರ್ಣನೀತಿ ಹೇಗೆ ಅಂತ ಹೇಳಿದರೆ, ಈ ಕಾಂಗ್ರೆಸ್ ಯಾತಕ್ಕೆ ಎಲ್ಲ ಜನರನ್ನು ಒಟ್ಟಿಗೆ ತಗೊಂಡು ಹೋಗ್ತಿದೆ ಅನ್ನೋದಕ್ಕೆ ಈ ಕಾರಣಕ್ಕಾಗಿ. ಯಾವುದಕ್ಕಾಗಿ? ವರ್ಣನೀತಿಯ ವಿರುದ್ಧ ಅಂದ್ರೆ ಏನು? ಅವ್ರು ಪ್ರಶ್ನೆ ಕೇಳೋದು ಇಷ್ಟೇ, ನಮ್ಮ ಧರ್ಮದಲ್ಲಿ ನಾಯಿನ ತಗೊಂಬಂದು ಮೈ ಮೇಲೆ ಕೊರ್ಸ್ಕೊತಾರೆ, ಕಿಸ್ ಕೊಡ್ತಾರೆ, ಮನುಷ್ಯರನ್ನ ಕಾಂಪೌಂಡಿಂದ ಹೊರಗಿಡ್ತಾರೆ. ಈ ಮನುಷ್ಯರಿಗೆ ಏನು ಹೇಳ್ಬೇಕು? ಅದು ಬೇಕು ಅಂತ ಹೇಳ್ತಾರೆ ಅವರು. ಡಿಫರೆನ್ಸ್ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಇದ್ದೇನೆ. ಡಿಫರೆನ್ಸ್ ಆಗ್ತಿಕೆ ಅಂದ್ರೆ ಕಾಂಗ್ರೆಸ್ನವರು ಕಾಂಗ್ರೆಸ್ಸಿನ ವಿಚಾರಧಾರೆಯನ್ನ ಭ್ರಾತೃತ್ವವನ್ನ, ಸಹೋದರತ್ವವನ್ನ, ಎಲ್ಲ ಧರ್ಮದ ಭಾಷೆಯವರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕಲ್ಪನೆ ನಮಗೆ ಇಲ್ಲದೆ ಇದ್ರೆ, ಅದನ್ನ ಕನ್ವಿನ್ಸ್ ಮಾಡಕ್ ನಮಗೆ ಆಗದೆ ಇದ್ರೆ, ವಿ ಆರ್ ಗೋಯಿಂಗ್ ಟು ಫೈಲ್. ಎಲ್ಲ ಜಾತಿಯನ್ನ, ಎಲ್ಲ ಧರ್ಮದವ್ರನ್ನ ನಾವು ಪ್ರೀತಿಸುವಂತ ಪ್ರಯತ್ನಗಳನ್ನು ಮಾಡಬೇಕು, ಸದಾ ಪ್ರಯತ್ನದಲ್ಲಿ ಇರಬೇಕು. ಇನ್ನು 500 ವರ್ಷ ಆಗಲಿ, ಇವತ್ತೇ ಆಗಬೇಕು, ನಾಳೆನೇ ಆಗಬೇಕು, ನಾಳೆನೇ ನಾನು MLA ಆಗಬೇಕು, ನಾಳೆನೇ ಮುಖ್ಯಮಂತ್ರಿ ಆಗಬೇಕು, ನಾಡ್ದೆ ಅದು ಯಾವುದೋ ಮುಖ್ಯ ಅಲ್ಲ. ಅವೆಲ್ಲ ಕಳೆದು ಹೋಗುವಂಥ ವಸ್ತುಗಳು. ತೀರಾ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಸೈದ್ಧಾಂತಿಕವಾದ ನಿಲುಗಳೇನಿದೆ, ಇಶ್ಯೂಸ್ ಏನಿದೆ, ಇದನ್ನ ಜೀವಂತ ಇಡುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು. ಈ ಜೀವಂತ ಯಾತಕ್ಕಾಗಿ? ಕಾಂಗ್ರೆಸ್ಸಿಗೂ ಮತ್ತು ನಾನು ಎಲ್ಲ ಜಾತಿ, ಭಾಷೆ, ಧರ್ಮದವ್ರನ್ನ ಒಟ್ಟಿಗೆ ತರಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ನೀತಿ. ಎಲ್ಲರನ್ನೂ ಒಟ್ಟಿಗೆ ತಗೊಂಡ್ಬೇಕು. ನೀವು ಆದ್ವಾನಿಯವರ ಮಾತನ್ನ ಕೇಳಿ. ಆದ್ವಾನಿಯವರು ಸೋಮನಾಥ್ ಟೆಂಪಲ್ ಇಂದ ಆರಂಭ ಮಾಡ್ತಾರೆ. ಆದ್ವಾನಿಯವರು ಸೋಮನಾಥ್ ಟೆಂಪಲ್ ಇಂದ ರಥಯಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ದೇವಸ್ಥಾನ ಅದು? ಸೋಮನಾಥ್ ಟೆಂಪಲ್. ಸೋಮನಾಥ್ ಟೆಂಪಲ್ಗೆ ಯಾರಿಂದ ಹಣ ಹೋಗಿದೆ? ಗೋಡ್ಸೆಯಿಂದ ಹಣ ಹೋಗಿದೆ. ಗೋಡ್ಸೆ ಜೈಲಲ್ಲಿ ದುಡ್ದಂತ ಹಣ 100 ರೂಪಾಯಿನ ಅಲ್ಲಿ ಕಳ್ಸ್ಯಾನ. ಅವ ಬಿಲ್ಲಲ್ಲಿ ಬರ್ದೇನೆ, ಸೋಮನಾಥ್ ಟೆಂಪಲ್ ಅಲ್ಲಿ ನಾನು ನನ್ನ ಅಭಿವೃದ್ಧಿಗೆ ಮಾಡಬೇಕು ಅಂತ ಗೋಡ್ಸೆ ಬರ್ದಿದ್ದಾನೆ. ಆ ಗೋಡ್ಸೆ ಹಣ ಎಲ್ಲಿ ಹೋಗಿದೆ, ಅಲ್ಲಿಂದ ಇವರು ರಥಯಾತ್ರೆಯನ್ನ ಆರಂಭ ಮಾಡ್ತಾರೆ. ಅವರು ರಥಯಾತ್ರೆಯನ್ನು ಆಲ್ ಆಫ್ ಎ ಸಡನ್ 92ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕಿಗೆ ಹೋಗಿ ಕೆಡಗಿದ್ದಲ್ಲ ಬಾಬ್ರಿ ಮಸೀದಿಯನ್ನ. ನಾನು 96ನೇ ಇಸ್ವಿನಲ್ಲಿ ಲಿಟ್ರೇಚರ್ ತೀರ್ಥಹಳ್ಳಿಯಲ್ಲಿ ನಾನು ಮಾಡಿದ್ದೇನೆ. ಲಿಟ್ರೇಚರ್ ಈಗಲೂ ನನ್ನ ಹತ್ರ ಇದೆ, ಅದು ಲಿಟ್ರೇಚರ್ ಮಾಡಿದ್ದೇನೆ. ಇದೆಲ್ಲ ಘಟನೆಗಳನ್ನು ಬರೆದೇನೆ. ಡಿಸೆಂಬರ್ 6 ಅಂಬೇಡ್ಕರ್ ತೀರ್ಕೊಂಡಿದ್ದೀನ. ಇವರಿಗೆ ಅಲ್ಪಸಂಖ್ಯಾತರು ಬೇಡ, ಅಂಬೇಡ್ಕರ್ ವಿರೋಧಿ ನಿಲುವಿದೆ. ಡಿಸೆಂಬರ್ 6 ಅಂಬೇಡ್ಕರ್ ತೀರ್ಕೊಂಡು ಹೋಗಿದ್ದಾರೆ. ಅಂಬೇಡ್ಕರ್ ಮೇಲಿರೋ ಸಿಟ್ಟು ಗಾಂಧಿ ಮೇಲೂ ಇಲ್ಲ, ಗಾಂಧಿ ಮೇಲೂ ಇದೆ, ಇಬ್ಬರ ಮೇಲೂ ಇದೆ. ಯಾಕೆಂದ್ರೆ ಅವರು ನೇರವಾಗಿ ಅವರಿಬ್ಬರನ್ನು ಮಾತಾಡಕ್ ಧೈರ್ಯ ಇಲ್ಲ, ಬ್ಯಾಟ್ರಿ ಇಲ್ಲ, ಆದ್ರಿಂದ ಮಾತಾಡ್ತಾ ಇಲ್ಲ. ಅವ್ರನ್ನ ಎದುರು ಹಾಕೊಂಡು ಉಳಿಸ್ಕೊಳ್ಳೋದು ಕಷ್ಟ ಅಂತಕ್ಕಂಥ ಕಾರಣಕ್ಕೆ ಇದು ನಾವು ಯೋಚನೆ ಮಾಡ್ಬೇಕು. ಹಾಗಾದ್ರೆ ಅದೆರಡು ಆದ್ರೆ ನೆಕ್ಸ್ಟ್ ಏನು? ಸುಮ್ಮನೆ ನಾವೆಲ್ಲ ಕಾಂಗ್ರೆಸ್ ಮಿತ್ರರೆಲ್ಲ ಇದ್ದೀರಿ. ನೀವು ಟಿವಿ ನೋಡಿದ್ರಿ, ನಾನು ಟಿವಿ ನೋಡಿದೆ. ಅನುರಾಗ್ ಠಾಕರ್ ಅಲ್ಲ, ರಾಮವಿಲಾಸ್ ಪಾಸ್ವಾನ್ ಮಗ, ಏನು ಅನುರಾಗ್ ಠಾಕೂರ್ ಯಾರೋ ಒಬ್ರು ಮಾತಾಡಿದ್ರಲ್ಲ, ಅವರಲ್ಲ, ಅನುರಾಗ್ ಠಾಕೂರ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನ ಕುರಿತು ಮಾತಾಡಿರ್ತಕ್ಕಂಥ ವರ್ಡ್ ಇದೆಯಲ್ಲ, ಒಂಥರ ಬೆಂಕಿ ಅಷ್ಟು ಸಿಟ್ಟು ಬರುತ್ತೆ. ಜಾತಿ ಧರ್ಮದ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅವ್ರು ಮಾತಾಡಿರೋದು, ಹಿ ಇನ್ಸಲ್ಟೆಡ್ ರಾಹುಲ್ ಗಾಂಧಿ. ನೀವೆಲ್ಲರೂ ಅದು ಅಬ್ಸರ್ವ್ ಮಾಡಿದಿರ ಇಲ್ಲ ಗೊತ್ತಿಲ್ಲ, ನನಗೆ ಐಡಿಯಾ ಇಲ್ಲ. ಹಿ ಇನ್ಸಲ್ಟೆಡ್ ರಾಹುಲ್ ಗಾಂಧಿ. ಅವಾಗ ಹೇಳಿದ್ರು, ನೀವು ಇನ್ಸಲ್ಟ್ ಮಾಡಿದಿರಿ, ನಾನು ಅದ್ರ ಬಗ್ಗೆ ದ್ವೇಷ ತಗೊಳ್ಳಲ್ಲ. ಜಾತಿ ರಹಿತ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ, ಅದನ್ನ ನೀವು ನೋಡ್ಬೇಕು. ಅದು ನನಗೆ ಹೇಳಕ್ಕೆ ಇರಿಟೇಟ್ ಆಗುತ್ತೆ. ಅದು ಆ ರೀತಿ ಅದು ಹಿ ರಿಪ್ಲೈಡ್ ಇಟ್ ರಾಹುಲ್ ಗಾಂಧಿ. ಅದಕ್ಕೆ ನಾನು ಯಾತಕ್ಕೆ ಹೇಳಿದೆ ಅಂದ್ರೆ, ಆದ್ರೆ ನಾವು ಗಾಂಧಿ ಸಂತಾನದಿಂದ ಬಂದವರು, ನಮಗೆ ತಾಳ್ಮೆನೂ ಇರಬೇಕು, ಸಹನೆನೂ ಇರಬೇಕು. ಅದಕ್ಕೆ ನಮ್ಮ ರಾಣಿ ಸತೀಶ್ ಅವರು ಒಂದು GS ಶಿವರುದ್ರಪ್ಪನವರದ್ದು ಮಾತು ಹೇಳಿದ್ರು. ಹಣತೆ ಕೊಪ್ಪಳದಲ್ಲಿ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣದಲ್ಲಿ ಒಂದು ಮಾತು ಸುಮ್ಮನೆ ಹೇಳಿದೆ, ಹಣತೆ ಹಚ್ಚುತ್ತೇನೆ
ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಮಾನವೀಯ ಸಂಬಂಧಗಳೇ. ಈ ಸಂಬಂಧಗಳನ್ನು ಒಡೆಯುವ ಎಲ್ಲ ಬಗೆಯ ಕುತಂತ್ರಗಳನ್ನು ನಾವು ವಿರೋಧಿಸುವುದು ಈ ಹೊತ್ತಿನ ಅಗತ್ಯವಾಗಿದೆ. ಏನು ಬ್ಯೂಟಿಫುಲ್ ಇದೆ ನೋಡಿ ಅದು. ಏನು ಶಿವರುದ್ರಪ್ಪನವ್ರು ಬರೆದಿರ್ತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಕೊಪ್ಪಳದಲ್ಲಿ ಮಾಡಿರ್ತಕ್ಕಂಥ ಇದು ಅವರ ಹಣತೆ ಇದರೊಳಗೆ ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಬಿಜೆಪಿಯನ್ನು ಯಾಕೆ ವಿರೋಧ ಮಾಡಬೇಕು? ಬಿಜೆಪಿಯನ್ನು ಯಾತಕ್ಕೆ ನಾವು ವಿರೋಧ ಮಾಡ್ತಿದ್ದೀವಿ ಅಂದರೆ, ಈಗಾಗಲೇ ನಮ್ಮ KPCC ಅಧ್ಯಕ್ಷರು ಹೇಳಿದರು, ನಾನು ಕೂಡ ಹಿಂದೂ ಧರ್ಮದವನು, ಒಂದು ಸಮಾಜಕ್ಕೆ ಸೇರಿದವನು, ನಾನು ಸಾಯೋವರೆಗೂ ಹಿಂದೂ ಧರ್ಮದಲ್ಲಿ. ನಾನು ವೇದ ಉಪನಿಷತ್ತು ಓದ್ಕೊಂಡಿದ್ದಾನೆ, ಕನ್ನಡ ಟ್ರಾನ್ಸ್ಲೇಷನ್ ಕಂಪ್ಲೀಟ್ ಓದ್ಕೊಂಡಿದ್ದಾನೆ, ಮನುಸ್ಮೃತಿ ಓದಿದ್ದಾನೆ. ನಾನು ಹೇಳ್ತಕ್ಕಂಥದ್ದು ಒಳ್ಳೆಯ ಸಂದೇಶಗಳನ್ನು ಈಗಲೂ ಇಟ್ಕೊಳ್ಳೋಣ. ಆದರೆ ಏನೇನು ಕೆಟ್ಟದ್ದಿದೆ, ಇವತ್ತಿನ ಸಮಾಜಕ್ಕೆ ಯಾವುದು ವಿರೋಧ ಇದೆ, ಅದನ್ನು ವಿರೋಧಿಸುವಂಥದ್ದನ್ನು ನಾವು ಮಾಡದೇ ಇದ್ರೆ ಯಾವ್ದಾವ್ದಿದೆ ಬಹಳ ಸ್ಪಷ್ಟವಾಗಿದೆ. ನಾವು ಯಾರು ಯೋಚನೆ ಮಾಡಬೇಕಾದಾಗತ್ತೆಯಲ್ಲ. ನಾನು ಇವತ್ತು ಕೂಡ ನಾನೊಂದು ಲೇಖನ ಬರೆದು ನಮ್ಮ ಅಷ್ಟೂ ಜನ ಮಂತ್ರಿಗಳಿಗೂ ಕೂಡ ನಾನು ಕಳಿಸಿದ್ದೆ. ಏನೇನಿದೆ, ಯಾವ ಕಾರಣಕ್ಕಾಗಿ ನಾವು ಬಿಜೆಪಿಯನ್ನು ವಿರೋಧ ಮಾಡಬೇಕು? ಅವರದ್ದೇ ಪುಸ್ತಕದಲ್ಲಿ ಚಿಂತನ ಗಂಗಾದಲ್ಲಿ ಹೇಳ್ತಾರೆ ಜಾತಿ ವ್ಯವಸ್ಥೆ ಇರಬೇಕು ಅಂತ. ನೀವು ಒಪ್ಕೋತೀರಾ? ಇದು ಮುಂದುವರಿಬೇಕು ಅಂತ ಅಂದ್ರೆ ಅಸ್ಪೃಶ್ಯತೆ ಇರಬೇಕು, ತಾರತಮ್ಯ ಇರಬೇಕು ಅಂತ ಹೇಳ್ತಾರೆ. ಅದನ್ನು ವಿರೋಧ ಮಾಡೋದಿಲ್ಲಲ್ಲ. ಈಗೆಲ್ಲ ಕೂತ್ಕೊಂಡಿದಾರಲ್ಲ ನಮ್ಮ ನಾರಾಯಣ ಸ್ವಾಮಿ ಆಗಲಿ, ರವಿಕುಮಾರ್ ಆಗಲಿ, ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು. ದೇ ಶುಡ್ ಆನ್ಸರ್. ನಮಗೆ ಉತ್ತರ ಕೊಡ, ಕಾಂಗ್ರೆಸ್ಗೆ ಉತ್ತರ ಕೊಡೋದು ಬೇಡ. ದೇ ರಿಪ್ಲೈ ಫಾರ್ ದಿಸ್ ಒನ್. ಇವತ್ತು ಶಾಸನಸಭೆಯಲ್ಲಿ ಕೂತ್ಕೊಂಡು, ವಿಧಾನಸಭೆಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ಸಿನ ಬೈಯೋರು ನಿಮಗೆ ವರ್ಣ ವ್ಯವಸ್ಥೆ ಇರಬೇಕು ಅಂತ ಹೇಳುತ್ತಲ್ಲ ನಿಮ್ಮ ಚಿಂತನ ಗಂಗಾ, ಅದಕ್ಕೆ ನಿಮ್ಮ ಉತ್ತರ ಏನು? ಚಿಂತನ ಗಂಗಾ ಬರೆದಿದ್ದ್ಯಾರು? ಗೋಳ್ವಾಳ್ಕರೇ ಬರೆದಿರೋದು, ಇವರೇ ಬರೆದಿರೋ ಚಿಂತನ ಗಂಗಾನ. ಅವ್ರಲ್ಲಿ ಏನೇ ಅಷ್ಟು ಮಾತ್ರ ಬರೀಲಿಲ್ಲ, ಜಾತಿ ವ್ಯವಸ್ಥೆ ಇರಬೇಕು ಅಂತ ಬರೆದ್ರು. 356ನೇ ಪುಟದಲ್ಲಿ ಅಂತ ಕಾಣಿಸುತ್ತೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇಲ್ಲಿ ಬ್ರಾಹ್ಮಣ ಹುಡ್ತಾನೆ, ಬುದ್ಧಲ್ಲಿ ಕ್ಷತ್ರಿಯ ಹುಡ್ತಾರೆ, ವೈಶ್ಯರು ತೊಡೆಯಲ್ಲಿ ಹುಡ್ತಾರೆ, ಶೂದ್ರ ಪಾದದಲ್ಲಿ ಹುಡ್ತಾರೆ. ಆಯ್ತಾ? ಅದಾದ್ಮೇಲೆ ಅಸ್ಪೃಶ್ಯರಿಗೆ ದೇಹದೊಳಗೆ ಸ್ಥಾನನೇ ಇಲ್ಲ. ಅದ್ರ ಬಗ್ಗೆ ನಾರಾಯಣ ಸ್ವಾಮಿ ಏನ್ ಹೇಳ್ತಾರೆ, ರವಿಕುಮಾರ್ ಏನ್ ಹೇಳ್ತಾರೆ ಹೇಳ್ಬೇಕಲ್ಲ. ಅವ್ರ ಪುಸ್ತಕ, ಇದು ನಂದಲ್ಲ. ನಾವು ಯಾತಕ್ಕಾಗಿ ಅವ್ರನ್ನ ವಿರೋಧ ಮಾಡಬೇಕು? ಅಷ್ಟು ಮಾತ್ರ ಅಲ್ಲ. ಇವರು ಏನ್ ಮಾಡಿದ್ದಾರೆ, ಅವ್ರದೇ ಪುಸ್ತಕದಲ್ಲಿ ನೀವು ಕೊಂಡ್ಕೊಂಡು ಓದಿ. ಅದು 1966ನೇ ಇಸ್ವಿದು ಪುಸ್ತಕ ಇದೆ, ದ ಬಂಚ್ ಆಫ್ ಥಾಟ್ಸ್. ರಾಷ್ಟ್ರೋತ್ತರದ ಬಳಗದಿಂದನೇ ನಾನು ಪರ್ಚೇಸ್ ಮಾಡಿರೋದು. ಅದ್ರೊಳಗೆ ಏನ್ ಹೇಳ್ತಾರೆ? ಈ ಫೆಡರಲ್ ಗೌರ್ಮೆಂಟ್ ಇರಬಾರ್ದು ಅಂತ ಹೇಳ್ತಾರೆ. ಈ ದೇಶದಲ್ಲಿ ನಮ್ಮ ಪ್ರಾಬ್ಲಮ್ ಏನಾಗಿದೆ, ನಮ್ಮವರಿಗೆ ಬಹಳಷ್ಟು ಜನರಿಗೆ ಫೆಡರಲ್ ಗೌರ್ಮೆಂಟ್ ಅಂದ್ರೆ ಏನು, ಒಕ್ಕೂಟ ವ್ಯವಸ್ಥೆ ಏನಂದ್ರೆ ಗೊತ್ತಿಲ್ಲ. ಯು ಹ್ಯಾವ್ ಟು ಎಲ್ಲೋ ಒಂದ್ ಕಡೆ ಸೆಮಿನಾರ್ ಅಲ್ಲಿ ನಾನು ಕ್ಲಾರಿಫೈ ಮಾಡ್ಕೋಬೇಕು ಬಹಳಷ್ಟು ಜನರಿಗೆ. ಈ ದೇಶದಲ್ಲಿ ಈಗ ರಾಜ್ಯಗಳಿದಾವೆ, ರಾಜ್ಯ ಸರ್ಕಾರ ಬೇಡ ಅಂತ ಹೇಳ್ತಾ ಇದ್ದಾರೆ ಅವರು. ಫಾರ್ ಯುವರ್ ಇನ್ಫಾರ್ಮೇಶನ್, ಮೊನ್ನೆ ಏನಾದ್ರೂ ಅವರಿಗೆ 300 ಸೀಟ್ ಬಂದಿದ್ರೆ ಯಾವ ರಾಜ್ಯ ಸರ್ಕಾರಗಳು ಇರ್ತಿರ್ಲಿಲ್ಲ, ಬರೇ ಪಾರ್ಲಿಮೆಂಟ್ ಮಾತ್ರ. ಪಾರ್ಲಿಮೆಂಟಿನ ಹೊಸ ಕಟ್ಟೋದನ್ನ ಆಸೆ ಕಟ್ಟಿದ್ದಲ್ಲ ಅವರು. ಈ ದೇಶದಲ್ಲಿ ಇರ್ತಕ್ಕಂಥ ಯಾವ ರಾಜ್ಯ ಸರ್ಕಾರಗಳು ಬೇಡ. BK ಹರಿಪ್ರಸಾದ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಒಂದು ಓಟ್ ಮಾತ್ರ ಅಲ್ಲ, ಒಂದ್ ಸರ್ಕಾರ, ಒಂದು ಓಟು, ಒಬ್ಬನೇ. ಇಲ್ಲಿ ಬೇರೆ ಸರ್ಕಾರಗಳೇ ಅಗತ್ಯ ಇಲ್ಲ. ಒಂದು ಓಟ್ ಅಂದ್ರೆ ಇಡೀ 5 ವರ್ಷಕ್ಕೆ ಒಂದು ಓಟ್, ಅದು ಪಾರ್ಲಿಮೆಂಟ್ ಮಾತ್ರ ಇರಬೇಕು ಅಂತಕ್ಕಂಥದ್ದು. ಅವ್ರದ್ದೇ ಓದೋದು. ನೀವು ಟೈಮ್ ಆಯ್ತು ಅಂತ ನಾನು ಸುಮ್ಮನೆ ಇಲ್ದ್ರೆ ಅದ್ರೊಳಗಿದೆ, ಅದು ನಿಮಗೆ ಓದಿ ಹೇಳ್ಬಿಡ್ತಿದ್ದೆ ನಾನು. ಇದ್ರೊಳಗಿದಾವೆ, ನಂದೇನಲ್ಲ, ಅವ್ರದ್ದೇ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ನಾನು. ಈ ದೇಶದಲ್ಲಿ ಫೆಡರಲ್ ಸ್ಟ್ರಕ್ಚರ್ ಆಫ್ ಗವರ್ಮೆಂಟ್ ಶುಡ್ ನಾಟ್ ಬಿ ದೇರ್. ಇದನ್ನ ನೀವು ಒಪ್ಕೋತೀರಾ? ವಿ ಆರ್ ಅಗೇನ್ಸ್ಟ್ ಟು ಇಟ್. ಫೆಡರಲ್ ಸ್ಟ್ರಕ್ಚರ್ ಬೇಕು ಅಂತಕ್ಕಂಥದ್ದು ನಮ್ಮದು. ಅವರು ಅದಕ್ಕೆ ವಿರುದ್ಧ ಇದ್ದಾರೆ. ಅನಂತಕುಮಾರ್ ಹೆಗಡೆ ಏನ್ ಮಾತಾಡಿದ್ದಾರೆ, ಅವ್ರು ಇದನ್ನೇ ಮಾತಾಡಿದ್ದು. ಆದ್ರೆ ಅವ್ರದ್ದು ಏನಂದ್ರೆ 50 ವರ್ಷದ ಪ್ರೋಗ್ರಾಮು. ಮುಂದಾಗದನ್ನ ಈಗ ಹೇಳಕ್ ಹೋಗ್ಬೇಡ, ನಾಳೆ ಓಟ್ ಕೊಡಲ್ಲ. ಇವರಿಗೆ ಸಂಸ್ಕೃತ ಬೇಕು, ಕನ್ನಡ ಬೇಡ, ಹಿಂದಿ ಮತ್ತು ಸಂಸ್ಕೃತ ಮಾತ್ರ ಬೇಕು ಅಂತ ಇದ್ರೊಳಗಿದೆ. ಅವ್ರ ಪುಸ್ತಕದಲ್ಲೇ ಇದೆ. ಆದ್ರೆ ಅವ್ರನ್ನ ಹೇಳಕ್ ರೆಡಿ ಇಲ್ಲ. ಹೇಳಿದ್ರೆ ನೀವು ಯಾರೋ ಓಟ್ ಕೊಡಲ್ಲ, ಕರ್ನಾಟಕದವ್ರು ಓಟ್ ಕೊಡಲ್ಲ, ಮಲಯಾಳಂದವ್ರು ಅವ್ರಿಗೆ ಓಟ್ ಕೊಡೋದಿಲ್ಲ ಬಿಜೆಪಿಗೆ.
ಅದನ್ನು ಈಗ ಹೇಳಕ್ ರೆಡಿ ಇಲ್ಲ ಅವರು. ಯಾತಕ್ಕೆ ಹೇಳಕ್ ರೆಡಿ ಇಲ್ಲ? ಹೇಳಿದ್ರೆ ಓಟ್ ಕೊಡಲ್ಲ. ಈ ಸರ್ಕಾರಗಳನ್ನೆಲ್ಲ ತೆಗಿಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸರ್ಕಾರನೆಲ್ಲ ಇದು ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಆಯ್ತು. ಫೆಡರಲ್ ಆದ್ಮೇಲೆ ಸುಮ್ಮನೆ ಅವರ ನಿಲುವುಗಳು ಏನಿರುತ್ತೆ ಅಂತ ಹೇಳಿದ್ರೆ ಭಾಷೆದಾಯ್ತು, ಎರಡೇ ಭಾಷೆ ಇರಬೇಕು ಅಂತ ಹೇಳ್ತಾರೆ. ಸರ್ಕಾರಗಳು 2-3 ಸರ್ಕಾರ ಇರಬಾರ್ದು, ಒಂದೇ ಸರ್ಕಾರ ಇರಬೇಕು ಅಂತ ಹೇಳ್ತಾರೆ. 800 ಸೀಟಿಗೆಲ್ಲ 900 ಸೀಟಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಪಾರ್ಲಿಮೆಂಟ್ ಅಲ್ಲಿ. ನೆಕ್ಸ್ಟ್ ಯಾವ ಬಿಜೆಪಿ ಬಂದ್ರೆ, ಈಗ ನಿಮ್ಗೆ ಹೇಳ್ತೇನೆ ನಾನು, ನನ್ನ ಅಭಿಪ್ರಾಯದಲ್ಲಿ ನನ್ಗಿಂತ ಹೆಚ್ಚು ಅನುಭವ ಹನುಮಂತನವರಿಗಿದೆ. ಈಗಲೇ ಹೇಳ್ತೇನೆ, ಇವರು ಈಗೇನು ಮೈಗ್ರೇಟ್ ಮಾಡ್ತಾ ಇದ್ದಾರೆ TMC ಅವ್ರನ್ನ ಮತ್ತು ಶಿವಸೇನೆಯವ್ರನ್ನ ಕೊಂಡ್ಕೊತಾ ಇದ್ದಾರೆ 30 ಸೀಟನ್ನು ಭರ್ತಿ ಮಾಡ್ಕೊಳ್ಳಕ್ಕೆ. ಖಂಡಿತವಾಗೂ ಕೂಡ ಇವರು ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಈ ವಿಧೇಯಕನ ಮಂಡಿಸ್ತಾರೆ. ಡಿಲಿಮಿಟೇಷನ್ ಅಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ನವ್ರು ಯಾರು ಎಲೆಕ್ಟ್ ಆಗದಿದ್ದಂಗೆ ಮಾಡ್ತಾರೆ, ಯಾರು ಎಲೆಕ್ಟ್ ಆಗದಿದ್ದಂಗೆ ಮಾಡ್ತಾರೆ. ಯಾರ್ಯಾರು ಎಲೆಕ್ಟ್ ಆಗದಿದ್ದ ಎಲ್ಲೆಲ್ಲಿ ಸೋಲಿಸಬೇಕು ಅದು ಜಾತಿವಾರು ಮತ್ತು ಅಲ್ಪಸಂಖ್ಯಾತರನ್ನ ಎಲ್ಲಿ ಗುಡ್ಡೆ ಹಾಕಬೇಕು, ಎಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ನೋಡಬೇಕು, ಎಲ್ಲದನ್ನು ಮಾಡ್ತಾರೆ. ಖಂಡಿತವಾಗಿ ಮಾಡ್ತಾರೆ. ಖಂಡಿತ ಅದನ್ನು ತರ್ತಾರೆ. 30 ಸೀಟನ್ನ ಈಗೇನು ಕೊಂಡ್ಕೊಂಡ್ಬಿಟ್ರೆ ಮುಗ್ದೋಯ್ತು. ನನಗೆ ಅರ್ಥ ಆಗಲ್ಲ, ಇವತ್ತಿದ್ದಿದ್ದು ನಾಳೆ ಅಲ್ಲಿ ಹೋದ್ರಂತೆ. ಅಲ್ರಿ, ಒಂದು ರಾತ್ರಿ ಅದು ಹೆಂಗ್ರಿ ಸಿದ್ಧಾಂತ ಬದಲಾವಣೆ ಆಗುತ್ತೆ? ದುಡ್ಡು ಬದಲಾವಣೆ ಆಗ್ಬೋದು. ಇವತ್ತು ನಾನು ಕಾಂಗ್ರೆಸ್ ಅಲ್ಲಿ ಇದ್ದು ನಾಳೆ ಹೋಗ್ಲಚ್ಚಿ ಬೇರೆ ಯಾವ್ದಾದ್ರು ಪಾರ್ಟಿ ಅದ್ರಿ. ಬಿಜೆಪಿ ಅನ್ನೋದು ಒಂದು ಕಾಳಿಂಗ ಸರ್ಪ, ಅದು ಕಾಳಿಂಗ ಸರ್ಪ. ಅದು ನಾವು ನಾನು ಹುಟ್ಟಿದ್ದಿನಿಂದ ಇಲ್ಲಿವರೆಗೆ ಬಿಜೆಪಿಗೆ ಅನುಕೂಲ ಆಗಂತ ಯಾವ ಕೆಲಸನೂ ನಾನು ಮಾಡಿಲ್ಲ. ವಿ ಶುಡ್ ನಾಟ್ ಟೇಕ್ ದಿ ರಿವೆಂಜ್ ಅಗೇನ್ಸ್ಟ್ ಎನಿಬಡಿ. ಆದರೆ ಫೇಲ್ಯೂರ್ ಯಾವುದು? ನಮ್ಮದೇ ಫೇಲ್ಯೂರು. ನಾವು ಅವ್ರ ಕಾರ್ಯಕರ್ತರಿಗೆ ನಮ್ಮ ಸಿದ್ಧಾಂತವನ್ನು ತಿಳಿಸಿಲ್ಲ. ಅವ್ರಿಗೆ ಬಹಳ ಸುಲಭ ಇದೆ, ಸಿದ್ಧಾಂತ ಏನು ಹೇಳೋದೇ ಬೇಡ, ಸಾಬ್ರಿಗೆ ಬೈದ್ರೆ ಆಯ್ತು ಅಷ್ಟೇ, ಓಟಿ ಆಯ್ತು. ಹಿಂದೂ ಎಲ್ಲ ಒಂದೇ ಅಂತ ಹೇಳಿದ್ರು. ಹಿಂದೂ ಎಲ್ಲ ಒಂದೇ ರಸ್ತೆಗೆ ಮಾತ್ರ ಮನೆಯೊಳಗೆ ಮತ್ತೆ ಬೇರೆ ಆಡಳಿತಕ್ಕೂ ಅಲ್ಲ. ಇದನ್ನ ನಾವು ಸರಿಪಡಿಸ್ಕೋಬೇಕು. ಅದು ಹೇಗೆ? ಅವ್ರದ್ದೇ ಪುಸ್ತಕದಲ್ಲಿ ಹೇಳ್ತಾರೆ. ಆ ಎಷ್ಟು ಇರಿಟೇಟ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರದೇ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ ಯಾವ ಕಾರಣಕ್ಕಾಗಿ ನಾವು ಭಿನ್ನತೆ. ಅವರ ಡಾಕ್ಯುಮೆಂಟ್ ಅಲ್ಲಿ ಹೇಳುತ್ತೆ, ಉತ್ತರ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರಿಗೂ ಹಿಂದೂಗಳಿಗೂ ಗಲಾಟೆ ಆಗುತ್ತೆ, 20 ಮನೆ ಸುಟ್ಟರು. ಇವ್ರು RSS ನವ್ರು ಒಂದು ಟೀಮ್ ಕಳಿಸ್ತಾರಂತೆ, ವರದಿ ಕೊಡ್ತಾರಂತೆ. ವರದಿ ತಂದ ಮೇಲೆ ಅವ್ರಿಗೆ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಏನಿದೆ ಅಂತ ಹೇಳಿದ್ರೆ, ಅಲ್ಲಿ ನೋಡ್ಬೇಕಾದ್ರೆ ಹಿಂದೂಗಳಿಗೂ ಮುಸ್ಲಿಮ್ಸಿಗೂ ಆದ ಘಟನೆ ಅಲ್ಲ ಅದು ಹರಿಜನರಿಗೂ ಮತ್ತು ಮುಸ್ಲಿಮ್ಸಿಗೂ ಆದ ಘಟನೆ ಅಂತ. ಇವ್ರಿಗೆ ಯಾವ್ದ್ರೊಳಗೆ ಹೊಡಿಬೇಕ್ರಿ? ನಾ ಹೇಳೋದು, ಇವ್ರು ಹೋಗಿ ನಾರಾಯಣ ಸ್ವಾಮಿ ಆ ರೀತಿ ಮಾತಾಡ್ತಾರಲ್ಲ, ನೀವು ಹಿಂದೂ ಧರ್ಮದವರೇ ಅಲ್ಲ ಅಂತ ಅವ್ರ ಪುಸ್ತಕನೇ ಹೇಳ್ತಾ ಇದೆ. ಅಧಿಕಾರಕ್ಕೆ ಹೋಗಿ ಕೂತ್ಕೊಂಡಿದ್ದಾರೆ ಕೆಲವರೆಲ್ಲ, ಅಲ್ಲಿ ಲಾಭಕ್ಕೆ ಹಾಕಿ ಕೂತ್ಕೊಂಡವರು. ಈ ಸಿದ್ಧಾಂತನ ಯಾವ ದಲಿತ ಸಮಾಜದವರು ಒಪ್ಕೊಳಕ್ ಸಾಧ್ಯ ಇಲ್ಲ. ಬಿಜೆಪಿ ಸಿದ್ಧಾಂತವನ್ನ ಹೇಗೆ ಸಾಧ್ಯ? ನೀವು ಮನುಷ್ಯ ಹಿಂದೂಗಳೇ ಅಲ್ಲ ಅಂತಕ್ಕಂಥದ್ದು ಅವ್ರ ಡಾಕ್ಯುಮೆಂಟ್ ಹೇಳುತ್ತೆ. ನಿಮಗೆ ಡೌಟ್ಸ್ ಇದ್ರೆ ನಂತರ ಕಾರಲ್ಲಿ ಪುಸ್ತಕ ಇದೆ, ತೋರಿಸ್ತೇನೆ ನಿಮಗೆ. ಇಟ್ಸ್ ಎ ಪ್ರಿಂಟೆಡ್ ಫಾರಮ್. ಅದೇನಿಲ್ಲ, ನಿಮಗೆ ಕೊಂಡ್ಕೊಳ್ಳೋದು. ಈ ಇಲ್ಲಿ RB ಬ್ಯಾಂಕಲ್ಲಿ ಹೋದ್ರೆ ಸಿಗುತ್ತೆ ಎದುರುಗಡೆ. ಇಂಥದ್ದು ಇನ್ನು ಹಲವಾರು ಘಟನೆಗಳಿದಾವೆ. ಈ ಸಿದ್ಧಾಂತವನ್ನ ನಾವು ವಿರೋಧ ಮಾಡಬೇಕು. ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಮತ್ತು ಆರ್ಥಿಕ ನೀತಿನೇ ಬೇರೆ, ಮತ್ತು ರಿಲಿಜಿಯನ್ ಅಂಡ್ ಕಾಸ್ಟ್ ಇಸ್ 100% ಡಿಫರೆಂಟ್. ನೀವು ಅದನ್ನ ಒಟ್ಟಿಗೆ ತೂಗಿ ನೋಡಬಾರ್ದು. ಇವತ್ತು ನೀವು 50,000 ಕೊಡ್ತೀರಿ ಅಂದ್ರೆ ಒಂದು ಜನ ನನ್ನ ಹತ್ರ ಬರ್ತಾನೆ, ನಾನು 1 ಲಕ್ಷ ಕೊಡ್ತೀನಿ ನೀವು ಹೇಳಿದ್ರೆ ನಿಮ್ಮ ಹತ್ರ ಹೋಗ್ಬೋದು. ಇಟ್ ಈಸ್ ಎ ಫೈನಾನ್ಸ್. ಆರ್ಥಿಕ ನೀತಿನೇ ಬೇರೆ. ಈ ದೇಶದಲ್ಲಿ ವಿಚಾರಗಳನ್ನ ಮನೆಗೆ ತಲುಪಿಸುವಂತವ್ರು ನಾವು ವಿಫಲರಾಗಿದ್ದೀವಿ. ಖಂಡಿತವಾಗೂ ಅವರಿಗೆ ನಾವು ಹ್ಯಾಟ್ಸ್ ಆಫ್ ಟು ಹಿಸ್ ಎಫರ್ಟ್. ಅಷ್ಟನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು.